ಸೊ ಇವತ್ತಿನ ನಮ್ಮ ಟ್ರಾನ್ಸ್ ಕಮ್ಯುನಿಟಿಗೆ ಮೇಯ್ನಾಗಿ ಅವರು ಕೋವಿಡ್ ಫಸ್ಟ್ ಅಲೆ ಬಂದಾಗ ನಾನು ಅವ್ರಿಗೊಂದು ಕರೆ ಮಾಡ್ತೀನಿ. ಮೇಡಮ್ ಈ ಥರ ನಮ್ಮ ಟ್ರಾನ್ಸ್ ಕಮ್ಯುನಿಟಿ ಹಲವಾರು ಡಿಸ್ಟ್ರಿಕ್ಗಳಲ್ಲಿ ಮತ್ತು ಕೋವಿಡಿಂದ ಪ್ರಾಬ್ಲಮ್ ಆಗ್ತಾಯಿದೆ, ರೇಷನಿಂದ ಪ್ರಾಬ್ಲಮ್ ಆಗ್ತಾಯಿದೆ, ಸೊ ತುಂಬ ತೊಂದರೆ ಅನುಭವಿಸ್ತಾರೆ ಅಂತ ನಾನು ಫೋನ್ ಮಾಡಿದಾಗ ಅವ್ರು ಇಮಿಡಿಯೇಟ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನಾನು ಕಾಲ್ನ ಅಕ್ಸೆಪ್ಟ್ ಮಾಡಿ ನನಗೆ ಕರೆಸಿ ಆವಾಗಲಿಂದ ನಮ್ಮ ಬಾಂಧವ್ಯ ಬಂದಿದೆ. ಸೊ ಯಾವಾಗ ಕೋವಿಡ್ ಫಸ್ಟ್ ಸ್ಟಾರ್ಟ್ ಆಯಿತು ಆವಾಗಲಿಂದನೂ ನಮ್ಮ ಟ್ರಾನ್ಸ್ ಕಮ್ಯುನಿಟಿ ಪರವಾಗಿ ಒಂದು ಒಳ್ಳೆ ಗುಡ್ ಒಪಿನಿಯನು, ಅವ್ರು ಏನೇ ಕಷ್ಟ ಅಂತ ಒಂದು ನಿಂತ್ಕೋಬೇಕು ಅನ್ನೋದು ಧೈರ್ಯ ತೋರಿಸ್ತಾ ಇದ್ದಾರೆ. ಸೊ ಹಂಗಾಗಿ ರಾಗಿಣಿ ಮೇಡಮ್ ಅವರು ಹುಟ್ಟುದಬ್ಬನ 2ನೇ ಸಾಲ ಆಯ್ತು ಇವಾಗ ನಮ್ಮ ಜೊತೆಗೆ ಹಂಚ್ಕೊತಾರದವರು. ಸೊ ನಮ್ಮ ಕಮ್ಯುನಿಟಿಯವ್ರ ಜೊತೆಗೆ 2ನೇ ಸಾಲ ಅವ್ರು ಹಂಚ್ಕೊತಾರೆ, ತುಂಬ ಹೆಮ್ಮೆ ಆಗುತ್ತೆ. ಸೊ ಮೇಯ್ನಾಗಿ ಅವರು ಒಂದು ಈಕ್ವಲ್ನ ತೋರಿಸ್ತಾ ಇದ್ದಾರೆ. ಸೊ ಎಲ್ಲರೂ ನಾವೆಲ್ಲ ಒಂದು ಅನ್ನೋದನ್ನು, ಸೊ ಸಮಾನತೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಇವತ್ತು ರಾಗಿಣಿ ಮೇಡಮ್ ಅವರು ಆ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಕರ್ನಾಟಕದ ಚಿತ್ರನಟಿಯಾಗಿ ಸೊ ಅವರೊಬ್ಬರು ತಮಗೆಲ್ಲ ಗೊತ್ತಿದೆ ಭಾಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಅವರಲ್ಲಿ ಟ್ರಾನ್ಸ್ ಕಮ್ಯುನಿಟಿ ಅನ್ನೋಕ್ಕಿಂತ ಎಲ್ಲ ಕಮ್ಯುನಿಟಿಗಳು ಕೆಲಸ ಮಾಡ್ತಿದ್ದಾರೆ. ಸ್ಪೆಷಲಿ ನಮ್ಮನ್ನು ಟ್ರೀಟ್ ಮಾಡ್ತಿರೋದು ಎಲ್ಲೋ ಒಂದು ಕಡೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಇವತ್ತು ಅವ್ರು ಹುಟ್ಟುಹಬ್ಬದ ದಿನ ನಾವೆಲ್ಲ ನಮ್ಮ ಕಮ್ಯುನಿಟಿಯವ್ರು ಬಂದು ನಮ್ಮ ಕಮ್ಯುನಿಟಿಗೆ ರೇಷನ್ ಕಿಟ್ ಕೊಟ್ಟರು, ಮತ್ತು ಅವ್ರಿಗೆ ಸಾರಿ ಬಾಗಣ ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಟ್ರೀಟ್ ಮಾಡಿದ್ದು ನಮ್ಮ ಕಮ್ಯುನಿಟಿನ. ನಮಗೆಲ್ಲ ಒಂದು ಕಡೆ ಸಂತೋಷ ಆಗುತ್ತೆ. ನಾವು ಯಾವಾಗಲೂ ಒಂದೇ ಆಸೆ ಪಡ್ತೀವಿ, ಇಂಥೊಬ್ಬ ಚಿತ್ರನಟಿ ನಮ್ಮ ರಾಜ್ಯದಲ್ಲಿರೋದು ನಾವೆಲ್ಲರೂ ತುಂಬ ಹೆಮ್ಮೆ ಪಡಬೇಕು. ತುಂಬ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಓಕೆ, ಅಂದರೆ ಅವ್ರ ಜೊತೆಗೆ ನಿಮ್ಮ ಒಡನಾಟ ಹೇಗಿತ್ತು ಅಥವಾ ಹೇಗಿದೆ, ಎಷ್ಟು ಕನೆಕ್ಟ್ ಆಗಿದ್ದಾರೆ? ನಾನು ಪ್ರತಿಯೊಂದು ನಮ್ಮ ಕಮ್ಯುನಿಟಿಗೆ ಏನಾರು ಪ್ರಾಬ್ಲಮ್ ಆದರೆ, ಏನಾರು ಅವಶ್ಯಕತೆ ಇದ್ದರೆ, ಏನಾರು ನೀಡ್ ಇದ್ದಾಗ ನಾನು ಫೋನ್ ಮಾಡಿದಾಗ ಇಮಿಡಿಯೇಟ್ಲಿ ಅರೇಂಜ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಡಿಸ್ಟಿಕಲ್ಲೇ ಆಗಲಿ, ಯಾವುದೇ ತಾಲೂಕಲ್ಲೇ ಆಗಲಿ, ಇವನ್ ಕೆಲವೊಂದು ನಮಗೆ ಎಲ್ಲಿವರೆಗೂ ನನ್ನ ನಂಬರ್ ಆಗುತ್ತೆ ಅಲ್ಲಿವರೆಗೂ ಹೋಗಿದೆ ಹಳ್ಳಿಗಳಲ್ಲಿ, ಅಲ್ಲಿವರೆಗೂ ನಾವು ಅವ್ರ ಕಡೆಯಿಂದ ಸಹಾಯ ಮಾಡಿಸುವಂಥ ಕೆಲಸ ಮಾಡಿದ್ದೀವಿ ನಾವು. ಓಕೆ, ಅಂದರೆ ನಿನ್ನೆಲ್ಲ ಹೇಗೆ ನೀವು ತಯಾರಿಯನ್ನು ನಡೆಸ್ಕೊಂಡ್ರಿ? ಅಂದರೆ ನಾವು ಇದು 3 ಡೇಸ್ ಮುಂಚೆ ಪ್ಲಾನ್ ಮಾಡಿದ್ದೀವಿ. ಹೀಗೆ ನಾವು ಟ್ರಾನ್ಸ್ಜೆಂಡರ್ಸ್ನ ಕರೆದು ಎಷ್ಟು ಜನ ಕರಿಬೇಕು, ಆಲ್ಮೋಸ್ಟ್ ನಾವು ನಂಬರ್ ಹಾಕಿರಲಿಲ್ಲ, ಎಷ್ಟು ಜನ ಬೇಕಾದ್ರೆ ಬರಲಿ ಅಂತಲೇ ಅವ್ರು ಹೇಳಿದ್ದು. ನಾನು ಹೇಳಿದೆ ಎಷ್ಟು ಜನ ಕರಿಬೋದು ಟ್ರಾನ್ಸ್ಜೆಂಡರ್ನ ಅಂತ. ಇಲ್ಲ ಚರಿತಾ, ನಾನು ಸ್ಪೆಷಲಾಗಿ ಈ ಸಲ ಟ್ರಾನ್ಸ್ಜೆಂಡರ್ ಜೊತೆಗೆ ನಾನು ಬರ್ತಡೇ ಮಾಡಲೇಬೇಕು ಅನ್ನೋದೊಂದು ಆಸೆ ಇತ್ತು ಅವ್ರಿಗೆ. ಸೊ ಹಂಗಾಗಿ ನಾವು ಕರೆ ಕೊಟ್ಟು ಬೆಂಗಳೂರು ಕಡೆ ಕರೆ ಕೊಟ್ಟಾಗ ಸುಮಾರು ಜನ ಟ್ರಾನ್ಸ್ಜೆಂಡರ್ ಬಂದಿರು. ಸುಮಾರು ರೇಷನ್ ಕಿಟ್ಗಳನ್ನ, ಸಾರಿಗಳನ್ನ ಬಾಗಣ ರೀತಿಯಲ್ಲಿ, ಅರಿಶಿನ ಕುಂಕುಮ ರೀತಿಯಲ್ಲಿ ಕೊಟ್ಟರು. ತುಂಬ ಹೆಮ್ಮೆ ಆಗುತ್ತೆ. ಓಕೆ, ಎಷ್ಟು ಜನ ಸೇರಿದ್ರಿ ಅನ್ನುವಂಥದ್ದು? ನಿಮ್ಮ ಏನಾದರೂ ಟ್ರಸ್ಟ್ ಏನಾದರೂ ಅಲ್ಲಿಂದ ಬಂದಿದ್ರಾ ಅಥವಾ ಟ್ರಸ್ಟ್ ಆ ಥರ ಇಲ್ಲ. ನಾವು ಇಂಡಿವಿಜುವಲ್ ಆಗಿ ನಾವು ನಮ್ಮ ಗ್ರೂಪು ಕೆಲವೊಬ್ಬರು ಕಾಂಟ್ಯಾಕ್ಟ್ ಇರುತ್ತೆ, ನಮ್ಮಲ್ಲಿ ಹಿರಿಯರದು ಕೆಲವರು ಕಾಂಟ್ಯಾಕ್ಟ್ ಇರುತ್ತೆ, ಅವ್ರ ಮುಖಾಂತರ ಕರೆ ಮಾಡ್ತೀವಿ. ಈ ಥರ ನಮ್ಮ ರಾಗಿಣಿ ಮೇಡಮ್ ಅವರು ನಮ್ಮ ಜೊತೆಗೆ ಊಟ ಮಾಡಬೇಕು, ನಮ್ಮ ಜೊತೆ ಕೇಕ್ ಕಟ್ ಮಾಡಬೇಕು, ನಮ್ಮ ಸಮುದಾಯ ಜೊತೆಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಆಸಿದೆ ಅಂತ ನಾವು ಇನ್ಫಾರ್ಮ್ ಮಾಡಿದಾಗ ಎಲ್ಲ ಕಡೆಯಿಂದನೂ ಆ ಒಂದು ವಾಯ್ಸ್ ರೆಕಾರ್ಡ್ಗೆ ಸ್ಪಂದಿಸಿ ಲೊಕೇಶನ್ ಸಮೇತ ನಾವು ಹಾಕಿದ್ದೀವಿ ಇಲ್ಲಿದು. ಅವರಾಗ ಅವ್ರು ಇಂಡಿವಿಜುವಲ್ ಆಗಿ ಇಷ್ಟಪಟ್ಟು ಬಂದಿದ್ದೆ ಎಲ್ಲರಲ್ಲಿ. ಓಕೆ, ಇಲ್ಲಿ ಬಂದಾಗ ಹೇಗೆ ಅವ್ರು ಬರಮಾಡಿಕೊಂಡ್ರು ಮೇಡಮ್ ನಿಮ್ಮನ್ನು? ಅಂದರೆ ಒಂದಿಷ್ಟು ಪ್ರೀತಿ ಇರುತ್ತೆ ಅವರಿಗೆ ಮುಂಚೆಯಿಂದಲೂ. ಸೊ ಸಡನ್ನಾಗಿ ಬೆಳಗ್ಗೆ ನಂದು ರಾಗಿಣಿ ಮೇಡಮ್ದು ಆ್ಯಕ್ಚುಲಿ ಹೇಳಬೇಕಾಗಿಲ್ಲ. ಸೊ ಅವ್ರದ್ದು ಪ್ರತಿಯೊಂದು ನೀವು ಹಿಂದಿಲ್ದು ವೀಡಿಯೋ ಕೋವಿಡಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನಂದು ರಾಗಿಣಿ ಮೇಡಮ್ ಅವ್ರದ್ದು ಒಂದು ಒಳ್ಳೆ ಒಂದು ಫ್ಯಾಮಿಲಿ ಮೆಂಬರ್ ಥರ ನಾನು ಆಗಿಬಿಟ್ಟಿದ್ದೀನಿ ಅವ್ರಿಗೆ. ಸೊ ನಮ್ಮ ಕಮ್ಯುನಿಟಿ ಬಂದಾಗ ಅವರು ಸ್ವಾಗತ ಮಾಡಿದ ರೀತಿ ಆಗ್ಬೋದು, ನಮ್ಮ ಕಮ್ಯುನಿಟಿ ಜೊತೆಗೆ ನಡ್ಕೊಂಡಿದ್ದ ರೀತಿ ಆಗ್ಬೋದು, ತುಂಬ ಹೆಮ್ಮೆ ಆಗುತ್ತೆ ನಮಗೆಲ್ಲ. ಯಾಕಂದ್ರೆ ಬೇರೆ ಸ್ಯಾಂಡಲ್ವುಡ್ ನಟಿಯರನ್ನ ನೋಡಿದ್ರೆ ತುಂಬ ಕಡಿಮೆ ಈ ಥರ ಮಂಗಳಮುಖಿಯರ ಕಡೆ ಒಂದು ಕಡೆ ಗಮನ ಹರಿಸೋದಿರ್ಬೋದು ಅಥವಾ ಒಂದು ಪ್ರೀತಿ ತೋರಿಸೋದಿರ್ಬೋದು, ಒಂದು ಕಡೆ ಕಡಿಮೆ ಅಂತ ಅನ್ಸುತ್ತೆ. ಇದನ್ನು ನೋಡಿದಾಗ ಇವರು ಯಾವ ಎಕ್ಸಾಂಪಲ್ ಆಗ್ತಾರೆ? ಆ್ಯಕ್ಚುಲಿ ರಾಗಿಣಿ ಮೇಡಮ್ ಅವರು ಒಂಥರ ಕರ್ನಾಟಕದಲ್ಲಿ ರೋಲ್ ಮಾಡೆಲ್ ಆಗ್ತಾರೆ. ಅಂದರೆ ಒಂದು ಸಮಾನತೆ ಕೊಡೋದ್ರ ಬಗ್ಗೆ, ಒಂದು ಅಕ್ಸೆಪ್ಟ್ ಮಾಡೋದ್ರ ಬಗ್ಗೆ, ಒಂದು ಈಕ್ವಾಲಿಟಿ ಬಗ್ಗೆ, ಇದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೆ ಮಾನವನ ಜನ್ಮದಲ್ಲಿ ಪ್ರತಿಯೊಬ್ಬರಿಗೆ ಸಿಗಬೇಕಾದ ಗೌರವ ಕೊಡುವಂಥ ಕೆಲಸ ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ನಾವು ಇಲ್ಲೊಂದು ಕಡೆ ಬಸ್ಸಲ್ಲಿ ಕೂತ್ಕೊಂಡ್ರೆ ಟಕ್ಕಂತ ಎದ್ದೋಗ್ತಾರೆ ಜನ. ಫಿಲಿಮ್ ನಟರು ಬಿಡಿ, ಸೀರಿಯಲ್ ಆ್ಯಕ್ಟರ್ ಬಿಡಿ, ನಾರ್ಮಲ್ ಪೀಪಲೇ ಸಡನ್ನಾಗಿ ಎದ್ದೋಗ್ತಾರೆ. ಯಾರೊಬ್ಬ ಬಿಸ್ನೆಸ್ ಮ್ಯಾನ್ ಇದ್ದರೂ ಸಡನ್ನಾಗಿ ಎದ್ದೋಗ್ತಾರೆ. ಸೊ ಅಂಥದ್ರಲ್ಲಿ ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಿ ಹೆಸರಾಂತ ನಟಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಹಲವಾರು ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ ಅವರು. ಸೊ ಅವ್ರು ನಡೆಸಿದ್ದಾರೆ. ಸೊ ಅಂಥ ಫಿಲಿಮ್ ಹೀರೋನಿ ಇವತ್ತು ನಮ್ಮ ಸಾಮಾನ್ಯರಾಗಿ ನಮ್ಮ ಕಮ್ಯುನಿಟಿ ಜೊತೆಯಲ್ಲಿ ತುಂಬ ಅನ್ಯೋನ್ಯತೆಯಾಗಿ ನಡ್ಕೊತಾರೆ. ನೋಡಿದ್ರೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ನಮಗೆಲ್ಲೋ ಅವರು ಆ್ಯಕ್ಟರ್ ಥರ ತೋರಿಸ್ಕೊಳ್ಳೇ ಇಲ್ಲ, ನಾನು ನಿಮ್ಮಲ್ಲಿ ಒಬ್ಬಳು, ನೀವು ನಮ್ಮಲ್ಲಿ ಒಬ್ಬರು ಅನ್ನೋದನ್ನೇ ಆ ಭಾವನೆ ತೋರಿಸ್ಕೊಂಡ್ರು ಅವರು. ಓಕೆ, ಕೊನೆಯದಾಗಿ ನಿಮ್ಮ ಒಂದು ಪ್ರೀತಿಯಿಂದ ಒಂದು ಶುಭ ನುಡಿ ಅವ್ರಿಗೂ. ರಾಗಿಣಿ ಮೇಡಮ್ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಇದೇ ಥರ ಪ್ರತಿ ವರ್ಷ ಅವರು ಬರ್ತ್ಡೇ ಆಚರಣೆ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ, ಹಲವಾರು ಫಿಲಿಮ್ ಆಫರ್ಗಳು ಅವ್ರಿಗೆ ಸಿಗಲಿ ಅಂತ ಆಸೆ ಪಡ್ತೀನಿ. ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ, ಆರೋಗ್ಯ ಆಯುಸ್ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಏನಾದರೂ ನಮಗೆ ಮಕ್ಕಳು ಮೊಮ್ಮಕ್ಕಳು ಕೊಟ್ಟು ಆ ಒಂದು ಆಯುಸ್ ಆರೋಗ್ಯ ಕೊಡಬೇಕು ಅಂತ ಇದ್ದಿದ್ರೆ ದೇವರು ಇನ್ನೂ ಅವ್ರಿಗೆ ಆಯುಸ್ ಆರೋಗ್ಯ ಅದನ್ನೇ ಅವ್ರಿಗೆ ಕೊಡಲಿ ಅಂತ ಆಸೆ ಪಡ್ತೀವಿ ನಾವು.